Namaste. Welcome to your favorite podcast, Vidyamanya We Talk, voice that inspires, ideas that ignite. This is Sharda with you. ಪ್ಲೀಸ್ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಇವತ್ತು ನಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಶ್ರೀ ವಿದ್ಯಾಮಾನ್ಯ ವಿದ್ಯಾಕೇಂದ್ರದ ಸಂಸ್ಥಾಪಕರು, ಸರಳತೆಯ ಪ್ರತೀಕರು, ಸಹೃದಯರು, ಶ್ರೀಯುತ ಶ್ರೀ ರಮೇಶ್ ಸೌಂದರ್ಯ ಸರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಸರ್. ಸ್ವಾಗತ ಸರ್ ನಿಮಗೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಇನ್ಸ್ಪೈರಿಂಗ್ ಪರ್ಸನಾಲಿಟಿಯ ಜೊತೆ ಇಂದಿನ ಮಾತುಕತೆ. ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದೇ ಒಂದು ಸಂತೋಷದ ವಿಷಯ ಸರ್. ನಿಮ್ಮ ಅನುಭವದ ಪುಸ್ತಕಗಳನ್ನ ತೆಗೆದು ನೋಡಿದ್ರೆ ಪ್ರತಿಯೊಂದು ಪುಟದಲ್ಲೂ ತುಂಬ ಕಲಿಯೋದಿರುತ್ತೆ. ಬನ್ನಿ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಅಂತ ತಿಳಿದುಕೊಳ್ಳೋಣ. ನಮ್ಮ ಬಾಲ್ಯ ಅಂತ ಹೇಳಿದ್ರೆ, ನಾವು ಸೆಪ್ಟೆಂಬರ್ 14ನೇ ತಾರೀಕು 1961ರಲ್ಲಿ ಮಂಗಳೂರಿನ ಉಳ್ಳಾಳದ್ದು ಗ್ರಾಮದಲ್ಲಿ ಹುಟ್ಟಿದ್ದೀವಿ. ನಮ್ಮ ತಂದೆಯವರು ಕೃಷಿಕರು ಹಾಗೂ ಡ್ರೈವರ್ ಆಗಿದ್ದರು. ತಾಯಿನೂ ಕೃಷಿಕರೇ. ಅವರುಗಳು ಹಸುಗಳನ್ನೆಲ್ಲ ಸಾಕ್ತಾಯಿದ್ರು. ನಾವು ಒಟ್ಟು 5 ಜನ, ಅಕ್ಕ ತಂಗಿಯರು 2, ಅಣ್ಣ ತಮ್ಮರು 3 ಜನ ಇದ್ವಿ. ನಾನು ಕೊನೆಯವನು. ನಮ್ಮದು ವಿದ್ಯಾಭ್ಯಾಸ SLC ಗಂಟೆ ಆಯಿತು. PUCಗೆ ನಾವು ಎಂಟ್ರಿ ಆದ ಕೂಡಲೇ ಡಿಸ್ಕಂಟಿನ್ಯೂ ಮಾಡಿಕೊಂಡು ಬೆಂಗಳೂರಿಗೆ ನಮ್ಮ ಪ್ರಯಾಣ ಬೆಳೆಸ್ತೀವಿ. ಸರ್, ಬೆಂಗಳೂರಿಗೆ ಪ್ರಯಾಣ ಮಾಡಿದ್ರಿ. ಬೆಂಗಳೂರಿನಲ್ಲಿ ಪ್ರಯಾಣ ಹೇಗಿತ್ತು ಸರ್ ನಿಮ್ಮ ಜೀವನ? ಬೆಂಗಳೂರಿನಲ್ಲಿ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಸ್ಟಾರ್ಟಿಂಗ್ ನಾವೆಲ್ಲ ನಮ್ಮ ಊರಲ್ಲಿ ಕುಚ್ಚಲಕ್ಕಿ ಊಟ ಮಾಡ್ತಾಯಿದ್ವಿ. ಇಲ್ಲಿ ಬೆಂಗಳೂರಿನಲ್ಲಿ ಕುಚ್ಚಲಕ್ಕಿಲ್ಲ, ಇದು ರಾ ರೈಸ್ ಇತ್ತು. ಆದರೂ ಶ್ರಮಪಟ್ಟು ಹೆಂಗೋ ಜೀವನ ಮೇಂಟೈನ್ ಮಾಡಿದ್ವು. ಊರಿನ ಮನೆ ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಂಡಿತ್ತು. ಓಕೆ ಸರ್, ನೀವು ಬೆಂಗಳೂರಿಗೆ ಬಂದಮೇಲೆ ಕಷ್ಟ ಸುಖ ಎರಡೂ ನೋಡ್ಕೊಳ್ತಾ ಬಂದ್ರಿ. ಬರೀ ಸುಖ ಇರಲಿಲ್ಲ, ಬರೀ ಕಷ್ಟನೇ ಇರಲಿಲ್ಲ. ಈ ಕಷ್ಟ ಸುಖನ ಹೇಗೆ ನೋಡಿದ್ರಿ ಸರ್ ನೀವು? ನಾವು 79ಕ್ಕೆ ಬೆಂಗಳೂರಿಗೆ ಬಂದ್ವಿ. 27ನೇ ತಾರೀಕು ನವೆಂಬರ್ ತಿಂಗಳು 1971ರಲ್ಲಿ ಬೆಂಗಳೂರಿಗೆ ಬಂದ್ವಿ. 1 ವರ್ಷ ಭಾರಿ ಕಠಿಣವಾದ ಶ್ರಮ. ಯಾಕಂದರೆ ಎಲ್ಲೂ ಕೆಲಸ ಸಿಕ್ಕಿಲ್ಲ, ಹೊಸ ಊರು. ಆಮೇಲೆ ಏನು ಮಾಡಿದೆ, ಕಾರ್ ಮೊಬೈಲ್ಸ್ ಅಂತ ಈ ಫ್ಯಾಕ್ಟ್ರಿಗೆ ನಾನು ಜಾಯ್ನ್ ಆದೆ. ಅಲ್ಲಿ 90 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಕನ್ಫರ್ಮೇಷನ್ ಆಗಬೇಕಾದ್ರೆ 3 ವರ್ಷ ಬೇಕು. 3 ವರ್ಷ ಆದಮೇಲೆ 125 ರೂಪಾಯಿ. ಭಾರಿ ಕಷ್ಟದ ಜೀವನ. ಬೆಳಿಗ್ಗೆ ಹೊತ್ತು ಟೀ ಕೊಡ್ತಾಯಿದ್ರು. ನಮಗೆ ಫಸ್ಟ್ ಶಿಫ್ಟ್ 6 ಗಂಟೆ ಸ್ಟಾರ್ಟ್ ಆಗ್ತಾಯಿತ್ತು. ಬೆಳಿಗ್ಗೆ ಟೀ ಕೊಡ್ತಾಯಿದ್ರು. ಅದರ ಜೊತೆ ಸ್ಲೈಸ್ ಬ್ರೆಡ್ ಸ್ಲೈಸ್ ಅಂತ ಹೇಳಿದ್ರೆ ಆ ಮೇಲ್ಗಡೆದ್ದು ಇಲ್ಲ, ಅದ್ರ ಕೆಳಗಡೆ 3 ಪೀಸ್ ಕೊಡ್ತಾಯಿದ್ರು. ನಾವು ಆ ಪ್ಯಾಕೆಟ್ ಓಪನ್ ಮಾಡುವಾಗ ಆ ಮೇಲ್ಗಡೆ 1 ಪೀಸ್ ಸಿಗುತ್ತೆ ಅಂತೇಳಿ ಅದನ್ನು ಕಾಯ್ತಾ ಇದ್ವಿ. ತುಂಬ ಕಷ್ಟ ಜೀವನ. ಅದು ಶ್ರಮ ಪಟ್ವಿ. ದೇವರ ಅನುಗ್ರಹದಿಂದ ಒಳ್ಳೆ ನಮ್ಮ ಬೆಳವಣಿಗೆ ಚೆನ್ನಾಗಿ ಆಯಿತು. ಸರ್, ಮೊನ್ನೆ ಮಾತಾಡ್ತಾ ಇರುವಾಗ ನೀವು ಹೇಳಿದ್ರಿ ತೇನವಿನ ತೃಣಮಪಿನ ಚಲತಿ ಅಂತ. ದೇವರ ಅನುಗ್ರಹ ಇಲ್ಲದೆ ಏನೂ ಆಗಿಲ್ಲ. ಇವತ್ತು ನಾವು ಮಾತಾಡ್ತಾ ಇರೋದು ದೇವರ ಅನುಗ್ರಹ, ಪ್ರೇರೇಪಣೆ ಅಂತ ನೀವು ಮೊನ್ನೆ ಮಾತಾಡುವಾಗ ಹೇಳಿದ್ರಿ. ಸೊ ನಿಮ್ಮ ಈ ದೇವ್ರ ಮೇಲಿನ ಭಕ್ತಿ ನಿಮ್ಮನ್ನ ಇಲ್ಲಿವರೆಗೂ ತೊಗೊಂಡು ಬಂದಿದೆ ಸರ್. ಖಂಡಿತ. ಇವತ್ತು ಇಷ್ಟು ದೊಡ್ಡ ಸಂಸ್ಥೆನ ಕಟ್ಟಿದ್ದೀರಾ, ಇಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಸೊಸೈಟಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಮರೆತು ಈಗಿನ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೇದು ಮಾಡೋಣ ಅಂತ ಇದ್ದೀರಾ. ಇವತ್ತು ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಆಗಿದೆ ಶಾಲೆಯಲ್ಲಿ. ಈ ಪಾಡ್ಕಾಸ್ಟ್ನ ಇನಿಷಿಯೇಟಿವ್ ಬಗ್ಗೆ ಏನು ಮಾತಾಡಬೇಕಂತ ಅಂದ್ಕೊತೀರಾ ಸರ್? ನಿಜವಾಗ್ಲೂ ಕಷ್ಟದಿಂದ ಬಂದವರು ಎಲ್ಲ ಸುಖ ಸಿಕ್ಕೇ ಸಿಗುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕಷ್ಟ ಇರ್ತದೆ, ಸುಖ ಸಿಕ್ಕೇ ಸಿಗುತ್ತೆ. ನಮ್ಮದು ಆ ಬಾಲ್ಯದ ನೆನಪು ನೆನೆಸ್ಕೊಂಡ್ರೆ ನಾವು ಈ ಮಟ್ಟಕ್ಕೆ ಬರ್ತೀವಿ ಅಂತ ಯಾರು ಯೋಚನೆ ಮಾಡಿಲ್ಲ. ಬಟ್ ಒಂದು, ನಮಗೆ ಯಾರು ಗಾಡ್ ಫಾದರ್ ಇಲ್ಲ, ದೇವರೇ ಗಾಡ್ ಫಾದರ್. ಪ್ರತಿಯೊಂದು ಹೆಜ್ಜೆಗೂ ಅವ್ರು ನೆನೆಸ್ಕೊಂಡಿದ್ವಿ. ಇವಾಗ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದ್ರೂ ದೇವರ ಅನುಗ್ರಹ ಬೇಕು. ನಾನು ಇವತ್ತು ಗಂಟೆ ದೇವರ ಹತ್ರ ಏನು ಬೇಡಿಲ್ಲ. ದೇವರೇ ನನ್ನ ನೀ ಜನ್ಮ ಕೊಟ್ಟಿದ್ಯಾ, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್ ಅಂತ ಮಾತ್ರ ಹೇಳ್ತೀನಲ್ಲ, ನನಗೆ ಅದು ಕೊಡು ಇದು ಕೊಡು ಅಂತ ನಾನು ಇವತ್ತು ಗಂಟೆ ಕೇಳಿಲ್ಲ. ಬಟ್ ದೇವರೇ ಒಂದು ದಾರಿ ಕಳಿಸ್ತಾ ಇದ್ದಾರೆ, ಒಳ್ಳೆ ದಾರಿ ಇದ್ದಾರೆ. ಓಕೆ, ಸಂತೋಷ ಸರ್. ನಿಮ್ಮ ಧರ್ಮಪತ್ನಿ ನಿಮಗೆ ಹೇಗೆ ತೊಗೊಂಡ್ರು ಸರ್ ಈ ಕಷ್ಟ ಸುಖಗಳನ್ನ, ಮತ್ತು ನಿಮ್ಮ ಈ ಜರ್ನಿನಲ್ಲಿ ಹೆಂಗೆ ಸಾಥ್ ಕೊಟ್ಟರು ಸರ್? ಧರ್ಮಪತ್ನಿ ಅವರ ಒಂದು ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಬೆಳಿತೀವಿ. ಯಾಕಂದರೆ ಪ್ರತಿಯೊಂದು ಮನುಷ್ಯನ ಹಿಂದೆ ಒಂದು ಮಹಿಳೆಯ ಹೆಣ್ಣಿನ ಇದು ಇದ್ದೇ ಇರ್ತದೆ. ಅದರಲ್ಲಿ ಅವಳು ಪೂರ್ತಿ ಸಹಕಾರ ಇದೆ. ಅದರಿಂದ ಸಹಕಾರದಿಂದ ನಮ್ಗೆ ಯಾರೇ ಇಲ್ಲದಾಗ ನಾವು ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಮಟ್ಟಕ್ಕೆ ಬಂದಿದ್ವಿ. ನಮಗೆ 2 ಮಕ್ಕಳು. ಮೊದಲನೇದು ಹೆಣ್ಣು, ಅವಳು ಡಾಕ್ಟ್ರ್ ಆಗಿದ್ದಾಳೆ. 2ನೇವನು
ಬರುತ್ತಂತ ನಮ್ಮ ಸಂಸ್ಥೆಗಳನ್ನ ನೋಡ್ತಾ ಇದ್ದಾರೆ. ಈ ಥರ ದೇವರು ಅವರ ಅನುಗ್ರಹದಿಂದ ನಡೀತಾ ಇದೆ. ಸೊ ನಾವು ಅವ್ರು ಕೆಲವು ಸರಿ ನಮ್ಮ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ತುಂಬ ಸುಸಂಸ್ಕೃತವಾಗಿದ್ದಾರೆ ಅವರಿಬ್ರು. ಈ ಸಂಸ್ಕಾರ ಮನೆಯಿಂದ ಬರಬೇಕಂತ ಹೇಳ್ತಾರೆ. ಈ ಕಷ್ಟಗಳ ಮಧ್ಯದಲ್ಲಿ ಇಷ್ಟು ಸರಿ ನಿಮ್ಗೆ ಎಲ್ಲ ಇದ್ದೂ ಆ ಮಕ್ಕಳನ್ನ ಇಷ್ಟು ಹಂಬಲ್ ಆಗಿ ಅಥವಾ ಎಲ್ರ ಜೊತೆ ಸೇರಿ ಕೆಲಸ ಮಾಡೋದಾಗಲಿ ಅಥವಾ ಎಲ್ಲರೂ ಫ್ಯಾಮಿಲಿಯಾಗಿ ನೋಡ್ಕೋಬೇಕು ಅನ್ನೋದು ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳಿಗೆ ಕಲ್ತಿದ್ದಾರೆ ಅಂತ ನಾನಂತೂ ಅಂದ್ಕೊಳ್ತೀನಿ. ಹೇಗೆ ಸಾಧ್ಯ ಆಯಿತು ಸರ್ ಈ ಮಕ್ಕಳನ್ನ ಈ ಥರ ಬೆಳೆಸೋದಕ್ಕೆ, ಇಷ್ಟು ಚೆನ್ನಾಗಿ ಮಕ್ಕಳನ್ನ ಬೆಳೆಸೋದಕ್ಕೆ ಹೆಂಗೆ ಸಾಧ್ಯ ಆಯಿತು ಸರ್? ಮನೆ ಮೊದಲ ಪಾಠಶಾಲೆ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತಿದ್ದೆ. ಮನೆಯಲ್ಲಿ ಸುಸಂಸ್ಕೃತವಾಗಿ ಮಾತಾಡಬೇಕು. ಮಕ್ಕಳಿರುವಾಗ ಯಾವುದೇ ಒಂದು ಕೆಟ್ಟ ಮಾತು ಬಾಯಲ್ಲಿ ಬರಬಾರ್ದು. ಮಕ್ಕಳು ಅದನ್ನೇ ಬೆಳೆಸ್ತಾರೆ. ಏನೇ ಒಂದು ಮನೆಯಲ್ಲಿ ಇವಾಗ ಎದ್ದೇಳುವಾಗ ಬೆಡ್ಶೀಟ್ ಎಲ್ಲ ಅಲ್ಲಲ್ಲಿ ಇರ್ತವೆ, ಆ ಬೆಡ್ಶೀಟನ್ನು ಮಡಚಬೇಕು. ಕಾಲಡಿಯಲ್ಲಿದ್ದರೆ ಅದನ್ನು ತುಳ್ಕೊಂಡು ಹೋಗ್ಬಾರ್ದು, ಕಾಲಡಿಯಲ್ಲಿ ಎತ್ತು ಇಡಬೇಕು. ದೇವರ ಮೇಲೆ ಸದಾ ನಂಬಿಕೆ ಬರುವಂಗೆ ಬಾಲ್ಯದಲ್ಲಿ ಕಳಿಸಿದರೆ ಖಂಡಿತವಾಗಿ ಮಕ್ಕಳು ಒಳ್ಳೆಯ ಇದಕ್ಕೆ ಬಂದೇ ಬರ್ತಾರೆ. ನಮ್ಮ ಮಕ್ಕಳು ಅಷ್ಟೇ ದೇವರಲ್ಲಿ ಅಚಲವಾದ ನಂಬಿಕೆ ಇಟ್ಟವರೇ. ನಾವು ಯಾವ ಥರ ಇಟ್ಟಿದ್ದೀವಿ ಅವರು ಅದೇ ಥರ ಇಟ್ಟವ್ರೆ. ಅವರು ಸುಸಂಸ್ಕೃತರಾಗಿ ಇದ್ದಾರೆ. ಬಟ್ ಪ್ರಪಂಚ ಎಲ್ಲರೂ ಸುಸಂಸ್ಕೃತ. ಟೈಮಿಂಗ್ ಯಾವುದೋ ಒಂದು ಸ್ನೇಹನ ಅದು ಇದು ಅಂತ ಮಾಡ್ಕೊಂಡ್ಬಿಟ್ಟು ಅವ್ರು ಚೇಂಜ್ ಆಗ್ಬೋದಲ್ಲದೆ ಹುಟ್ಟಿದವರೆಲ್ಲ ಸುಸಂಸ್ಕೃತರು, ಒಳ್ಳೆ ಇದರಲ್ಲೇ ಹುಟ್ಟುತ್ತಾರೆ. ಅವ್ರನ್ನ ಬೆಳೆಯುವಾಗ ಒಂದೊಂದು ಅವರಿಗೆ ಹೇಳ್ಕೊಡ್ತಾ ಇರಬೇಕು. ಅದನ್ನು ತಿದ್ದುಕೊಂಡು ನಡ್ಕೊಂಡು ಹೋದರೆ ಖಂಡಿತವಾಗಿ ಮಕ್ಕಳೆಲ್ಲ ಒಳ್ಳೆಯವರೇ. ಈಗಿನ ಕಾಲದ ಪೀಳಿಗೆ ಮಕ್ಕಳಿಗೆ ನೀವು ಒಂದು ವರ್ಡಲ್ಲಿ ಏನಾದರೂ ಹೇಳ್ಬೋದು ಅಂದರೆ ಏನು ಹೇಳ್ಬೋದು ಸರ್? ಖಂಡಿತವಾಗಿ ನಾನು ಒಂದೇ ಒಂದು ಮಾತು ಹೇಳೋದು, ಈಗಿನ ಮಕ್ಕಳು ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ಆಮೇಲೆ ದೇವರ ಮೇಲೆ ಭಕ್ತಿ ಇರಬೇಕು, ಅಪ್ಪ ಅಮ್ಮನ ಮೇಲೆ ಭಕ್ತಿ ಇರಬೇಕು. ವಿದ್ಯಾರ್ಥಿಗಳು ಎಲ್ಲ ಅವರ ಟೀಚರ್ಸ್ಗಳ ಮೇಲೆ ಪ್ರೀತಿ ವಿಶ್ವಾಸ ಸದಾ ನಗುನಗುತ್ತಾ ಇರಬೇಕಂತ ನನ್ನ ಒಂದು ಆಸೆ. ಎಲ್ಲರೂ ನಗುನಗುತ್ತಾ ಇರಬೇಕು. ಖಂಡಿತವಾಗಿ ಪ್ರಪಂಚನೇ ಒಳ್ಳೆ ಚೆನ್ನಾಗಿರ್ತದೆ. ನಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಮನುಷ್ಯ ಜನ್ಮ ಶ್ರೇಷ್ಠವಾದ ಜನ್ಮ. ಎಲ್ಲರೂ ಒಮ್ಮತದಿಂದ ನಗುನಗ್ತಾ ಇದ್ದರೆ ಎಲ್ಲ ನಮ್ಮ ಕೆಲಸ ಸಕ್ಸಸ್ ಆಗ್ತದೆ. ಓಕೆ ಸರ್. ಸೊ ನಮ್ಮನ್ನು ಪ್ರೇರೇಪಿಸಿ ನಮ್ಮೊಂದಿಗೆ ಇವತ್ತು ಬಂದು ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡಿ ನಮಗೆ ಸರಿ ತಪ್ಪುಗಳನ್ನ ಯಾವ್ದು ಸರಿ ಯಾವ್ದು ತಪ್ಪು, ಮನೆಯಲ್ಲೇ ಹೇಗಿರಬೇಕು, ಸೊ ಸಮಾಜದಲ್ಲಿ ಹೇಗಿರಬೇಕು, ನಿಮ್ಮ ಸಾಧನೆಗಳ ಬಗ್ಗೆ ನಮಗೆ ತುಂಬ ವಿಷಯಗಳು ಮಾತಾಡೋದಲ್ಲ, ಅದನ್ನು ಕಾರ್ಯಗತವಾಗಿ ಮಾಡಿಕೊಟ್ಟಿದ್ದೀರಾ, ಅದನ್ನು ತಮಗೆ ತೋರಿಸ್ತಾ ಇದ್ದೀರಾ. ಇಷ್ಟೆಲ್ಲ ಬಂದು ನಮ್ಮ ಹತ್ರ ಮಾತಾಡಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್ ಸರ್. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ನಮ್ಮ ಜೊತೆ ಮಾತುಕತೆ ಮಾಡಿದ್ದಕ್ಕೆ ಸನಾತನ ಧರ್ಮ ಎಂಬ ವಿಶೇಷವಾದ ಪುಸ್ತಕ ನಿಮಗೆ ವಿದ್ಯಾಮಾನ್ಯ ವಿ ಟಾಕಿಂದ ಥ್ಯಾಂಕ್ಸ್. ಮುಂದಿನ ಸಂಚಿಕೆಗಳಲ್ಲಿ ಈ ಚೇರ್ನಲ್ಲಿ ನೀವು ಯಾರನ್ನ ನೋಡಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಅವ್ರ ಜೊತೆ ಮಾತುಕತೆ ಮಾಡೋಣ. ಉತ್ಸಾಹ ಕಳೆದುಕೊಳ್ಳದೆ ಜೀವನ ನಗನಗ್ತಾ ಸಾಗಿಸುತ್ತಾ ದೇವರ ಆಟನ ನೋಡ್ತಾ ಅದ್ರ ಜೊತೆಗೆ ಬೆರೀತಾ ಜೀವನ ಸಾಗಿಸೋಣ. ಇದು ಇಂದಿನ ಸಂಚಿಕೆ ವಿದ್ಯಾಮಾನ್ಯ ವಿ ಟಾಕ್. ಮತ್ತೆ ಸಿಗೋಣ. ನಮಸ್ತೆ.